ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ವಿಷ್ಣು ಯುವ ಸಾಮ್ರಾಟ್. ಆ್ಯಕ್ಚುಲಿ ವಿಡಿಯೋ ಬಂದು ನೆನ್ನೆದು ಅಂದರೆ ಸಂಡೇದು. ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸೊ ಇವತ್ತು ಮಾಡ್ತಿದ್ದೀನಿ. ಡೈಲಿ ಬೆಳಗ್ಗೆ ಎದ್ದು ಏನೇನು ಮಾಡ್ತೀನೋ ಅದನ್ನೆಲ್ಲ ಮಾಡಿ ಮುಗಿಸಿ ಸುಮ್ಮನೆ ಕೂತಿದ್ದು ನಮ್ಮ ಅಕ್ಕ ನನ್ನ ಕೈಯಾಗಲ್ಲ, ಸ್ವಲ್ಪ ತರಕಾರಿ ಹಚ್ಕೊಡು ಅಂದ್ಲು. ಸರಿ ಬಿಡು ಆಯಿತು ಅಂತ ತರಕಾರಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ತರಕಾರಿ ಹಚ್ಕೊಟ್ಟು ತಿಂಡಿ ತಿಂದೆಲ್ಲ ಆದಮೇಲೆ ಮಧ್ಯಾಹ್ನದಿಂದ ಸಂಜೆವರೆಗೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಈಗೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಅಯ್ಯೋ, ಅದನ್ನ ಯಾವ ಬಾಯಿಂದ ಹೇಳಿ. ಇಷ್ಟು ದಿನ ಪ್ರೀತಿಯಿಂದ ಒಳ್ಳೆ ಮಗು ಥರ ಬೆಳೆಸಿದ ನನ್ನ ಕೂದಲನ್ನ ಬಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ಯಾರು ನೋಡಿದ್ರೇನು ಬಿಟ್ರೇನು ಅಂತ ಖರಾಬಾಗಿ ಬಿಟ್ಕೊಂಡಿರೋ ನನ್ನಂಥ ಗಂಡ್ಮಕ್ಳಿಗೆ ಅದನ್ನು ಮಟ್ಟುವಾಗಿ ಕಟ್ ಮಾಡಿಸ್ಬೇಕು ಅಂದಾಗ ಒಂದು ಬ್ರೇಕಪ್ ಆದಂಗೆ ಫೀಲ್ ಆಗುತ್ತೆ ಕಣ್ರಿ. ನಿಜ ಗುರು, ನನಗಂತೂ ನನ್ನ ಏರ್ಸ್ ಕಟ್ ಮಾಡಿಸ್ತಿರ್ಬೇಕಾದ್ರೆ ತುಂಬ ಫೀಲ್ ಆಗ್ತಿತ್ತು. ಬಟ್ ಏನು ಮಾಡೋದು, ನಾವೇನು ಕಾಟಾಚಾರಕ್ಕೆ ಕಟ್ ಮಾಡಿಸ್ತಿಲ್ವಲ್ಲ, ಕಾರಣಾಂತರಗಳಿಂದ ಕಟ್ ಮಾಡಿಸ್ತಿದ್ವಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಕಟಿಂಗ್ ಮಾಡಿಸ್ಕೊಂಡೆ. ಕಟಿಂಗ್ ಮಾಡೋವಣ್ಣ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿ ಕಟಿಂಗ್ ಮಾಡಿದ್ರು. ಸರಿ ಅಂತ ಕಟಿಂಗ್ ಮಾಡಿಸ್ಕೊಂಡು ನಮ್ಮ ಮನೆಗೆ ಬಂದರೆ ಎಲ್ಲ ಬಾಯ್ ಬಿಟ್ಕೊಂಡೆ ನೋಡ್ತಾವ್ರೆ. ಆದರೂ ಮನೆಯವರೆಲ್ಲ ಕಟಿಂಗ್ ಇಷ್ಟಪಟ್ಟರು ಅಂತ ಖುಷಿ ಆಯಿತು. ಸ್ನಾನ ಮಾಡಾದ್ಮೇಲೆ ನಾಳೆ ನಾನು ಲವರ್ನ ಮೀಟ್ ಹಾಕಿ ಹೋಗ್ತಿದ್ದೀನಲ್ಲ ಅಂತ ಡೈರೆಕ್ಟ್ ಬಾಟಾ ಶೋರೂಮಿಗೆ ಬಂದು ನನಗಿಷ್ಟ ಆಗಿರೋ ಒಂದು ಜೊತೆ ಶೂನ ಎತ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ. ಅಷ್ಟೇ ಅವತ್ತಿನ ಮ್ಯಾಟ್ರು. ಇವತ್ತು ಬೆಳಗ್ಗೆನೆ ಎದ್ದು ರೆಡಿ ಆಗ್ಬಿಟ್ಟು ನನ್ನ ಲವರ್ ನೋಡೋಣ ಅಂತ ನನ್ನ ಪಾಲಕ್ ನಾನು ಹೋಗ್ತಾ ಇದ್ರೆ ಇವ್ರು ಮೂವರು ನನ್ನೇ ನೋಡಿ ನಗ್ತಾ ಇದ್ರು. ಸರಿ ಅಂತ ಅವ್ರ ನಮಸ್ಕಾರಕ್ಕೆ ನಂತ ಒಂದು ಪ್ರತಿ ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿಂದ ನೇರವಾಗಿ ನಾನು ಬಂದಿದ್ದೆ ಇಲ್ಲಿಗೆ ಏನು ದವಾಗಕ್ಕೆ ಬಂದಪ್ಪ ಅಂತ ಕೇಳಬೇಡಿ, ನಾನೇ ಮ್ಯಾಟ್ರಿಗೆ ಬರ್ತೀನಿ. ಹೋಗಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಕಾಸ್ಟ್ಯೂಮರ್ ಹತ್ರ ಹೋಗಿ ಕಾಸ್ಟ್ಯೂಮ್ ಇಸ್ಕೊಂಡು ಡೈರೆಕ್ಟಾಗಿ ನಾನು ಹೋಗಿದ್ದೆ ಮೇಕಪ್ ಆರ್ಟಿಸ್ಟ್ ಹತ್ರ. ಅವರು ನನ್ನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡೆ ಮೇಕಪ್ ಮಾಡಿ ಮುಗಿಸಿದ್ರು. ಸರಿ, ಮೇಕಪ್ ಎಲ್ಲ ಆಯ್ತಲ್ಲ, ನಿನ್ನೆ ಕಟಿಂಗ್ ಬೇರೆ ಮಾಡಿಸಿದ್ದೀನಿ. ಕ್ಲೋಸಪ್ಪಿಂದ ಯಾವ ಥರ ಕಾಣ್ತೀನೋ ನೋಡ್ಕೊಳ್ಳೋಣ ಅಂತ ನನ್ನ ನಾನೇ ನೋಡ್ಕೊಂಡೆ. ಚೆನ್ನಾಗೇ ಕಾಣ್ತಿದ್ದೀನಲ್ಲ. ಸ್ವಲ್ಪ ಹೊತ್ತಲ್ಲೇ ಕ್ಯಾಮ್ರಾ ಪೂಜೆ ಸ್ಟಾರ್ಟ್ ಆಯಿತು. ಕ್ಯಾಮ್ರಾ ಪೂಜೆ ಮುಗಿಸ್ಕೊಂಡು ಹಂಗೆ ಆರತಿ ಕೊಟ್ಟರು. ಆರತಿನೂ ತಗೊಂಡು ಡೈರೆಕ್ಟಾಗಿ ನಾವು ಶೂಟಿಗೆ ಬಂದ್ಬಿಟ್ವಿ. ಯಾವ ಶೂಟು, ಎಲ್ಲಿ ಶೂಟು, ಯಾರು ಹೀರೋ, ಯಾವ ಮೂವಿ ಅಂತೆಲ್ಲ ಕೇಳಕ್ಕೆ ಬರಬೇಡಿ. ಹೇಳ್ತೀವಿ, ಬಟ್ ಈಗಲೇ ನಾವೇನು ರಿವೀಲ್ ಮಾಡೋಂಗಿಲ್ವಲ್ಲ, ಹಂಗಾಗಿ ಹೇಳೋಕ್ಕಾಗಲ್ಲ. ಟೈಮ್ ಬಂದಾಗ ಹೇಳೋಣ. ಈ ಸೀನ್ ಕಂಪ್ಲೀಟ್ ಆಗೋಷ್ಟೊತ್ತಿಗಾಗಲೇ ಮಧ್ಯಾಹ್ನದ ಬೆಲ್ ಹೊಡೆದಿತ್ತು. ಸರಿ ಅಂತ ಅಲ್ಲಿಂದ ಬಂದು ತಟ್ಟೆ ಹಿಡ್ಕೊಂಡು ಹೊಟ್ಟೆಗೊಂದು ಅಷ್ಟಷ್ಟು ಹಾಕ್ಕೊಂಡು ಮತ್ತೆ ಶೂಟ್ಗೆ ಹೋದ್ವಿ. ಇವತ್ತಿನ ಪೋರ್ಷನ್ಸ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಇಷ್ಟೇ ಇವತ್ತಿನ ಮ್ಯಾಟ್ರು. ಬಾಯ್.